ಬಿಟ್ಬಿಡ್ರಿ ಬಿಟ್ಬಿಡ್ರಿ ನಾನು ಹೇಳೋದನ್ನೆಲ್ಲ ಬಿಟ್ಬಿಡಿ. ಒಂದನೇದ್ದು, ಪ್ರತಿಯೊಬ್ಬರನ್ನ ಹುಚ್ಚರಂತೆ ನಂಬೋದನ್ನ ಬಿಟ್ಬಿಡ್ಬೇಕು. ಇನ್ನೊಬ್ಬರನ್ನ ನಂಬಾರ್ದು ಅಂತ ಹೇಳ್ತಿಲ್ಲ, ನಂಬೇಕಂಡ್ರಿ ಒಂದ್ ಲಿಮಿಟ್ ಅಲ್ಲಿ ಇರ್ಬೇಕು. ಅತಿಯಾಗಿ ನಂಬಾರ್ದು, ಹುಚ್ಚರಂತೆ ನಂಬಬಾರ್ದು. ಯಾಕಂದ್ರೆ ಯಾರು ಯಾವಾಗ ಯಾಕೆ ಹೇಗೆ ನಂಬಿಕೆಗೆ ಮೋಸ ಮಾಡ್ಬಿಡ್ತಾರಂತ ಗೊತ್ತಾಗಲ್ಲ. ಆವಾಗ ನಂಬಿಕೆ ಕಳ್ಸೋಗುತ್ತಲ್ಲ, ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಇನ್ನೊಬ್ಬರನ್ನ ಹುಚ್ಚರಂತೆ ನಂಬೋದನ್ನ ಬಿಟ್ಬಿಡ್ಬೇಕ್ರಿ. ಎರಡನೇದು, ನನ್ ಕೈಯಲ್ಲಿ ಆಗೋದಿಲ್ಲ ಗುರು, ನನ್ ಕೈಯಲ್ಲಿ ಇದಾಗಲ್ಲ ಗುರು ಅನ್ನೋದನ್ನ ಬಿಟ್ಬಿಡ್ಬೇಕು. ನಿಮ್ ಕೈಯಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಗುರು, ಮೊದ್ಲು ಪ್ರಯತ್ನ ಮಾಡು. ಆ ಪ್ರಯತ್ನಕ್ಕ ಪ್ರತಿಫಲ ಸಿಕ್ಬಿಟ್ಟು ನೀನ್ ಅನ್ಕೊಂಡಿರೋದು ಮಾಡ್ತಿರೋದು ಆದ್ರೂ ಪರವಾಗಿಲ್ಲ, ಆಗದೆ ಇದ್ರೂ ಚಿಂತೆ ಇಲ್ಲ. ಡೋಂಟ್ ವರಿ, ಒಂದ್ ಒಳ್ಳೆ ಪ್ರಯತ್ನ ಮಾಡೋದು ನಮ್ ಕರ್ತವ್ಯ ಆಗ್ಬೇಕಲ್ವಾ. ಅದಕ್ಕೆ ನನ್ ಕೈಯಲ್ಲಿ ಆಗೋದಿಲ್ಲ ಅನ್ನೋದನ್ನ ಬಿಟ್ಬಿಡ್ಬೇಕ್ರಿ. 3, ನಾನು ನಾಳೆಯಿಂದ ಮಾಡ್ತೀನಿ ಅನ್ನೋದನ್ನ ಬಿಟ್ಬಿಡ್ಬೇಕು. ಪ್ರತಿಯೊಂದು ಯೋಜನೆಯನ್ನ ಮಾಡ್ತೀವಿ, ಪ್ರತಿಯೊಂದು ಕಾರ್ಯವನ್ನ ಕೈಗೆತ್ಕೊಳ್ತೀವಿ. ಇವತ್ ಬೇಡ ಕಣ, ಇವತ್ ಬೇಡ ಕಣೋ, ಅಥವಾ ಈ ಕ್ಷಣ ಬೇಡ ಕಣೋ, ಆಮೇಲೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಬರೀ ಇದನ್ನೇ ಮಾಡ್ತೀವಿ. ಅದೆಲ್ಲ ಮಾಡ್ಬೇಕಾಗಿರೋದು ಎಲ್ಲ ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆಗಳಾಗಿರ್ತವೆ. ಬಟ್ ನಾವೇನ್ ಮಾಡ್ತೀವಿ, ಅಂತದಕ್ಕೆ ಪೋಸ್ಟ್ಪೋನ್ ಮಾಡೋದು. ನಾಳೆ ನಾಳೆ ಅಂತ ಪೋಸ್ಟ್ಪೋನ್ ಮಾಡಿ, ನಾಳೆ ಮಾಡುವ ಅಂತ ಪೋಸ್ಟ್ಪೋನ್ ಮಾಡೋದು, ಅದನ್ನ ಬಿಟ್ಬಿಡ್ಬೇಕ್ರಿ. ಕೆಟ್ಟತನ ಮಾಡೋದಿದ್ರೆ ಇದೇ ಕ್ಷಣ ಇವತ್ತೇ ಮಾಡ್ಬಿಡ್ತೀವಿ. ಅದೇ ಒಳ್ಳೆ ಕಾರ್ಯಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಂದ್ರೆ ನಾಳೆ ನಾಳೆ ಮಾಡುವ. ಅದಕ್ಕೋಸ್ಕರ ನಾನು ನಾಳೆಯಿಂದ ಮಾಡ್ತೀನಿ ಅನ್ನೋದನ್ನ ಬಿಟ್ಬಿಡ್ಬೇಕು. 4th ಒನ್, ಬೇರೆಯವರು ನಮ್ಗೆ ಸಹಾಯ ಮಾಡ್ತಾರಂತ ಅತಿಯಾಗಿ ನಂಬೋದನ್ನ ಬಿಟ್ಬಿಡ್ಬೇಕು. ಬೇರೆಯವರಿಂದ ಸಹಾಯವನ್ನ ನಿರೀಕ್ಷೆ ಮಾಡೋದು ತಪ್ಪಂತಲ್ಲ, ಬಟ್ ಅವ್ರನ್ನ ಸಹಾಯ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ, ನನ್ ಕಷ್ಟಕ್ಕಾಗ್ತಾರೆ, ನನ್ಗೆ ಆಸರೆ ಆಗೇ ಆಗ್ತಾರೆ ಅಂತ ಅತಿಯಾಗಿ ನಂಬ್ತೀವಲ್ಲ, ಅತಿಯಾಗಿ ನಂಬಾರ್ದು. ಯಾಕಂದ್ರೆ ಅವ್ರ ಅಕಸ್ಮಾತ್ ಅವ್ರು ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ನಮ್ಗೆ ಬೇಜಾರಾಗಿ ಅವರನ್ನ ದೂರಿಡುವಂತ ಪರಿಸ್ಥಿತಿ ಬರುತ್ತೆ, ಅವರನ್ನ ನಮ್ ಲೈಫ್ ಇಂದ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಬೇರೆಯವರು ನಮ್ಗೆ ಸಹಾಯ ಮಾಡ್ತಾರಂತ ಅತಿಯಾಗಿ ನಂಬೋದನ್ನ ಬಿಡಬೇಕು. 5th ಒನ್, ಬೇರೆಯವರ ಮೇಲಿನ ಹುಚ್ಚು ನಿರೀಕ್ಷೆಯನ್ನ ಮನುಷ್ಯ ಅಂದ್ಮೇಲೆ ಇನ್ನೊಬ್ಬರ ಮೇಲೆ ಎಕ್ಸೆಪ್ಟೇಷನ್ ಇಟ್ಕೊಳ್ಳೋದು ಸಹಜ ಕಣ್ರಿ. ಆ ಎಕ್ಸೆಪ್ಟೇಷನ್ ನಾವು ಇಟ್ಕೋತೀವಲ್ಲ, ಅದು ಈಡೇರಿದ್ರೆ ಫೈನ್, ಈಡೇರಿಲ್ಲ ಅಂದ್ರೆ ನೋ ಫೈನ್. ಬಟ್ ಆದಷ್ಟು ನಮ್ಮ ಎಕ್ಸೆಪ್ಟೇಷನ್ ಇನ್ನೊಬ್ಬರ ಮೇಲೆ ಕಡಿಮೆ ಇರಬೇಕು. ನಮ್ಮ ಒಂದು ಜೀವನವನ್ನ ಸ್ವಾವಲಂಬನೆ ಜೀವತ್ತ ಸಾಗಬೇಕು. ಅಂದಾಗ್ಲೇ ಏನಂದ್ರೆ ನಮಗೂ ತೃಪ್ತಿ ಇರ್ತದೆ, ಲೈಫಲ್ಲಿ ಆನಂದ ಇರ್ತದೆ. ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಕೂಡ ಕಡಿಮೆ ಇರಬೇಕು. ಬೇರೆಯವ್ರ ಮೇಲಿನ ಹೆಚ್ಚು ನಿರೀಕ್ಷೆಗಳನ್ನ, ಹುಚ್ಚು ನಿರೀಕ್ಷೆಗಳನ್ನ ಇಟ್ಕೋಬಾರ್ದು. ಯಾಕಂದ್ರೆ ಆ ನಿರೀಕ್ಷೆಗಳು ಈಡೇರದೆ ಹೋದಾಗ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ. ಅದಕ್ಕೋಸ್ಕರ ಬೇರೆಯವರ ಮೇಲಿನ ಹುಚ್ಚು ನಿರೀಕ್ಷೆಯನ್ನ ಬಿಟ್ಬಿಡಿ. 6th ಒನ್, ಬೇರೆಯವರನ್ನ ಮೆಚ್ಚಿಸಲು ಬದುಕುವುದನ್ನ ಬಿಟ್ಟು ಬಿಡಬೇಕು. ಬೇರೆಯವರನ್ನ ಮೆಚ್ಚಿಸುತ್ತಾ ನಮ್ಮ ಬದುಕನ್ನ ಕಳೆದು ಹೋದ್ರೆ, ಮೆಚ್ಚಿಸುತ್ತಾ ಬದುಕೋದೇ ನಮ್ದು ಜೀವನ ಆಗ್ಬಿಡ್ತದೆ. ಅವರ ಮೆಚ್ಚಿಸುವಿಕೆಯನ್ನ ನಾವು ಮಾಡೋದೇ, ತೃಪ್ತಿ ಪಡಿಸೋದೇ ನಮ್ಮ ಜೀವನ ಆಗ್ಬಿಡ್ತದೆ. ಏನ್ ಗೊತ್ತಾ, ಪ್ರತಿಯೊಬ್ಬ ಸಮಾಜದಲ್ಲಿರುವ ವ್ಯಕ್ತಿಯೂ ಕೂಡ ಇನ್ನೊಬ್ಬ ವ್ಯಕ್ತಿಯಿಂದ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನ, ಅಥವಾ ಕೆಲವೊಂದಿಷ್ಟು ಬಯಕೆಗಳನ್ನ, ಕೆಲವೊಂದಿಷ್ಟು ಎಕ್ಸೆಪ್ಟೇಷನ್ ಗಳನ್ನ ಇಟ್ಕೊಂಡಿರ್ತಾನೆ. ಅದರ ತರಾನೇ ನಾವು ಬದುಕಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ವಿಭಿನ್ನವಾಗಿದ್ದಾರೆ, ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ. ಅವರನ್ನೆಲ್ಲಾ ನಾವು ಮೆಚ್ಚಿಸ್ತಾ ಕೂತ್ರೆ ನಮ್ಮ ಉಸಿರು ಇರುವವರೆಗೂ ಮೆಚ್ಚಿಸುತ್ತಾನೇ ಬದುಕಬೇಕಾಗ್ತದೆ. ಅದಕ್ಕೋಸ್ಕರ ಅವರಿವರನ್ನು ಮೆಚ್ಚಿಸುವ ಬದುಕಲು ಬದಲು ನಮಗೆ ಇಷ್ಟವಾಗ ಹಾಗೆ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು. ಬೇರೆಯವರನ್ನ ಮೆಚ್ಚಿಸಲು ಬದುಕನ್ನ ನಡೆಸಬಾರದು, ಅದನ್ನ ಬಿಟ್ಟು ಬಿಡಬೇಕು ಅಂತ. ಮತ್ತೇನನ್ನ ಬಿಡಬೇಕು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವ ವ್ಯಕ್ತಿ, ಯಾವ ವಿಷಯ, ಯಾವ ವಸ್ತು ನಿನ್ನನ್ನ ಅಶಕ್ತನನ್ನಾಗಿಗೊಳಿಸ್ತಾ ಇದೆಯೋ ಅಂಥದ್ದನ್ನೆಲ್ಲ ವಿಷದಂತೆ ತಿರಸ್ಕಾರ ಮಾಡು, ವಿಷದಂತೆ ಬಿಟ್ಟು ಬಿಡು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬಹಳ ಸಂಕಲ್ಪ ಮಾಡಬೇಕು. ಜೀವನದಲ್ಲಿ ಕೆಲವೊಂದಿಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನವನ್ನು ಉತ್ತುಂಗತ ಶಿಖರಕ್ಕೆ ಕರೆದುಕೊಂಡು ಹೋಗಬೇಕು. ಕೆಲವೊಂದಿಷ್ಟುಗಳನ್ನ ನಾವು ಇಲ್ಲವಲ್ಲದಂತಹ, ಬೇಡವಾದಂತಹ ಕೆಲವೊಂದಿಷ್ಟು ಸಂಗತಿಗಳಿಗೆ ನನ್ನ ಜೀವನದಲ್ಲಿ ಅವಕಾಶವೇ ಕೊಡಬಾರದು ಅಂತ ಶತ ತೀರ್ಮಾನ ಮಾಡಬೇಕು. ಅವುಗಳು ನಮ್ಮ ದಾರಿಯನ್ನ ತಪ್ಪಿಸುತ್ತವೆ. 7th ಒನ್, ನಿನ್ನ ಜೀವನವನ್ನ, ನಿನ್ನ ದೇಹವನ್ನ, ನಿನ್ನ ಮನಸ್ಥಿತಿಯನ್ನ ಹಾಳಾಗುವಂತಹ ದುಷ್ಟ ಚಟಗಳನ್ನ ಬಿಟ್ಟು ಬಿಡಬೇಕು. ದುಷ್ಟ ಚಟಗಳನ್ನ, ಬ್ಯಾಡ್ ಆಕ್ಟಿವಿಟೀಸ್ಗಳನ್ನ ಬಿಟ್ಟು ಬಿಡಬೇಕು. ನಿನ್ನ ಜೀವನವೇ ಬರ್ವಾದ ಆಗ್ತಿರುವಾಗ ಆ ದುಶ್ಚಟಗಳನ್ನ ತೆಗೆದುಕೊಂಡು ನೀನೇನು ಮಾಡುವೆ? ನೀನೇ ಇಲ್ಲವಾಗುವಂತಹ ಪರಿಸ್ಥಿತಿಯನ್ನುಂಟು ಮಾಡುವಂತಹ ದುಷ್ಟ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ತಿರಸ್ಕಾರ ಮಾಡಬೇಕು ಅನ್ನೋದೇ ನನ್ನ ಕಳಕಳಿಯ ವಿನಂತಿ.